ಇವತ್ತ ನಮ್ಮ ರಾಜ್ಯದ ಉಸ್ತುವಾರಿ ಸುರ್ಜೇವಾಲಾಜಿ ಘಂಟಾಘೋಷವಾಗಿ 90 ಇಲ್ಲಾಂದ್ರೆ 120 ಡೇಸ್ನಾಗ ಗಲ್ಲಿಗೇರಿಸ್ತೇವೆ ಕಾಯ್ದೆ ಏರಿಸ್ತೇವೆ ಅಂತೇಳಿ ಮಾತು ಕೊಟ್ಟೋಗಿದ್ದಾರೆ ಸುರ್ಜೇವಾಲಾಜಿ. ಅದೇ ಜೊತೆ ಇದಕ್ಕೆಲ್ಲ ನಮ್ಮ KPCC ಅಧ್ಯಕ್ಷರಾದ DK ಶಿವಕುಮಾರ್ ಸಾಹೇಬರು ಕೂಡ ನಾನು ಫೋನ್ ಮುಖಾಂತರ ಮಾತಾಡಿ ಅವರು ಕೂಡ ನನಗೆ ಧೈರ್ಯ ತುಂಬಿ ಇದು ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ಅವರು ಕೂಡ ಸರ್ಕಾರಕ್ಕೆ, ಅದೇ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ನಮ್ಮ ಮನೆಗೆ ಬಂದು ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಸರ್ಕಾರಕ್ಕೆ ಒಂದು ಮಾಹಿತಿ ಕೊಟ್ಟು ಅಲ್ಲೇ ನಮ್ಮ ಲಾ ಮಿನಿಸ್ಟರ್ ಆದ HK ಪಾಟೀಲ್ ಸಾಹೇಬರಿಗೆ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಿಗೆ ಅವ್ರನ್ನೆಲ್ಲರನ್ನೂ ಒಳಗೊಂಡು ಒಂದು ಇಮಿಡಿಯೇಟ್ಲಿ ಇದನ್ನು ಆ್ಯಕ್ಷನ್ ಆಗ್ಬೇಕಂತೇಳಿ 4 ಅಥವಾ 5 ದಿವಸನಾಗ ಆದೇಶ ಮಾಡಿಸಿದ್ರು. ಇದಕ್ಕೇನಾದರೂ ನ್ಯಾಯ ಕೊಡಬೇಕು, ನಾವು ಇದು ಅನ್ಯಾಯ ಆಗಿದೆ, ಈ ರೀತಿ ನೀವು ನಿರ್ಲಕ್ಷ್ಯ ಮಾತುಗಳನ್ನು ಹೇಳಬಾರ್ದು, ಯಾರೋ ನಿಮಗೆ ದಿಕ್ಕು ತಪ್ಪಿಸಿದ್ದಾರೆ, ಆ ರೀತಿ ನೀವು ಕೂಡ ಹೇಳಬಾರ್ದಾಗಿತ್ತು. ರಾಜ್ಯಕ್ಕೆ ಕ್ಷಮೆಯನ್ನು ಕೇಳಿದ ಮುಖ್ಯಮಂತ್ರಿಗಳು